ನೀನು ಬೆಂಕಿಯ ಮಡಿಲಲ್ಲಿ. ನಮ್ಗೆಲ್ರಿಗೂ ಗೊತ್ತಿರಂಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆಕ್ಟಿಂಗ್ ಎಲ್ಲ ಮಾಡ್ತಿದ್ದಾನೆ. ಇವೊಬ್ರು ಆಲ್ ರೌಂಡ್. ಬಟ್ ನಿಮ್ಮ ಮನಸ್ಸಲ್ಲಿ ನಾನು ಇಂಥದ್ದೊಂದು ಕೆಲಸ ಮಾಡಿಲ್ಲ ಸಿನಿಮಾ ಫೀಲ್ಡಲ್ಲಿ, ಇಂಥದ್ದೊಂದು ಮಾಡಬೇಕು, ನಂಗೆ ಅವಕಾಶ ಸಿಗಬೇಕು, ಅದು ಯಾವುದಿದೆ? ಇಲ್ಲ, ನಿಜ ಹೇಳ್ಬೇಕಾದ್ರೆ ನೀವು ಹೇಳ್ತಿದ್ದೀರ ಅಷ್ಟೇ ಎಲ್ಲ ಮಾಡಿದ್ದೀನಿ ಅಂತ. ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಏನು ಮಾಡಿರೋದು ದೊಡ್ಡದು ಅನಿಸ್ತಾ ಇಲ್ಲ, ಇನ್ನೂ ಮಾಡೋದು ತುಂಬಾ ಇದೆ ಅನಿಸ್ತಾ ಇದೆ. ಅಂದ್ರೆ ನನಗೆ ಮೊದಲಿಂದನೂ ಕೂಡ ಸಿನಿಮಾ ಫಸ್ಟ್ ಬಂದಾಗಿಂದ ಈ ಪ್ರಪಂಚದಲ್ಲಿ ಯಾರು ಮಾಡಿರ್ಬೋದು ಅಂತ ಸಿನಿಮಾ ಮಾಡಬೇಕು ಅಂತ ಆಸೆ. ಅದು ಗೊತ್ತಿಲ್ಲ, ಅದು ಸ್ವಲ್ಪ ಟ್ರೈ ಮಾಡಿದ್ದೆ. ಉಪೇಂದ್ರ ಎಲ್ಲ ಬಹಳ ವಿಚಿತ್ರ ಸಿನಿಮಾ ಅಂತ ಹೇಳಿದ್ರು ಜನ. ಏನಂದ್ರೆ ಅದು ಹೆಂಗೆ ಅಂತ ಹೇಳಕ್ಕಾಗಲ್ಲ, ಅದು ಬೇರೆ ಹತ್ರದ್ದು ಏನೋ ಮಾಡ್ಬೇಕು ಅಂತ ತುಂಬಾ ಆಸೆಗಳಿದಾವೆ. ಇನ್ನು ನೋಡೋಣ. ಈಗ ಈ ಲ್ಯಾಂಡಿಂಗ್ ನ ಹೊಸಬ್ರು, ಈಗಾಗಲೇ ನೀವು ಈ ಲ್ಯಾಂಡ್ ಅಲ್ಲೇ ಹಳುಬ್ರಾಗಿದ್ದೀರಾ, ಎಷ್ಟು ಅನುಭವನ ಪಡ್ಕೊಂಡಿದ್ದೀರಾ. ನಾವು ನಾಳೆ ಬರ್ಬಾರ್ತಾ ಇಲ್ಲ ಇಲ್ಲ, ಖಂಡಿತ ಸೀನಿಯರ್ ಆರ್ಟಿಸ್ಟ್ ಆಗ್ಬಿಡಿ. ನಿಮ್ ತರ ನಾವ್ ಆಗ್ಬೇಕು ಅಂದ್ರೆ ನಿಮ್ ಸಲಹೆಗಳೇನು? ಏನ್ ಸ್ವಲ್ಪ ಒಂದು 15-20 ವರ್ಷ ನಂತರ ಆಗಿರ್ತಾರೆ. ಸೀರಿಯಸ್ ಆಗಿ ಮಾತಾಡ್ತಾರೆ ಸರ್ ಅಂತ ಕೇಳಿದ್ರೆ, ಬಟ್ ಇಷ್ಟು ಲೈವ್ ಆಗಿ ನಂತರ ಆಗ್ಬೇಕಾದ್ರೆ ಒಂದು ಅಲ್ಲಿ ಏಜ್ ಬರ್ಬೇಕಾದ್ರೆ ಅವ್ರಿಗೆ 15-20 ವರ್ಷ ನಿಮ್ ತರ ಹೆಸರು ಮಾಡೋದಕ್ಕೂ ಮುಂದೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ದಾರಿ ತೋರಿಸಿ ಅಂತಾರೆ. ಅಯ್ಯೋ, ಹೆಸರು ಹೇಳ್ಬೇಕಾದ್ರೆ ಅದು ಏನ್ ಹೆಸರು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಆಕ್ಚುಲಿ. ತುಂಬಾ ಏನೋ ಸ್ಪಿರಿಚುವಲ್ ಆಗ್ಬಿಡ್ತೀನಿ ಆ ವಿಷಯ ಬಂದಾಗ. ನಾನು ಇವಾಗ ದೇವ್ರು ನನ್ನ ಪ್ರಕಾರ, ನನ್ನ ಅನಲೈಸೇಷನ್ ಪ್ರಕಾರ ಈ ಪ್ರಪಂಚದಲ್ಲಿ ದೇವ್ರು ಒಂದ್ ಕೊಟ್ರೆ ಒಂದ್ ಕಿತ್ಕೊಂತಾನೆ. ಯಾಕಂದ್ರೆ ಬ್ಯಾಲೆನ್ಸ್ ಆಗದಿರೋದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ನೀವು ಬಾಲ್ ಎತ್ ಗೋಡೆ ಹೊಡೆದ್ರೆ ಅಷ್ಟೇ ಫೋರ್ಸ್ ವಾಪಸ್ ಬರುತ್ತೆ ಅಲ್ವಾ? ನ್ಯೂಟನ್ಸ್ ಇದು ಆಕ್ಷನ್ ಅಂಡ್ ರಿಯಾಕ್ಷನ್ ಈ ತರ. ಸೊ ನಿಮ್ಗೆ ಈಗ ತುಂಬಾ ಹೆಸರು ಬಂತು ಅನ್ಕೊಳ್ಳಿ, ಅಷ್ಟೇ ಬೇರೆ ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಹೆಸರಿಲ್ಲ ಅನ್ಕೊಳ್ಳಿ, ಬೇರೆದೇ ಆದಂತ ಅಡ್ವಾಂಟೇಜಸ್ ಇರುತ್ತೆ. ಇವಾಗ ಒಬ್ಬನಿಗೆ ತುಂಬಾ ಹಸಿವು ಇರುತ್ತೆ ಅನ್ಕೊಳ್ಳಿ, ಓಕೆನಾ? ನಂದೇ ಎಕ್ಸಾಂಪಲ್ ಇಟ್ಕೊಳ್ಳಿ. ನನಗೆ ಒಂದು ಟೈಮಲ್ಲಿ ಒಂದು ಟಿಫಿನ್ ಸಿಕ್ಕರೆ ಅಷ್ಟು ಖುಷಿ, ಅದನ್ನ ಎಷ್ಟು ಎಂಜಾಯ್ ಮಾಡಿ ತಿಂತಾ ಇದ್ದೆ ಅಂದ್ರೆ ನಾನು, ಆ ರುಚಿ ಇವತ್ತಿಗೂ ನಂಗೆ ಸಿಕ್ಕಿಲ್ಲ. 5 ಸ್ಟಾರ್ ಹೋಟ್ಲಲ್ಲಿ ಡೈಲಿ ಏನೋ ತಂದಿಟ್ರು ಸಿಗಲ್ಲ. ಸೊ ಯಾವುದು ಗ್ರೇಟ್ ಅಂತೀರಾ, ಯಾವ್ದು ಕಡಿಮೆ ಅಂತೀರಾ? ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಇವಾಗ ಒಂದು ಬಡವ್ರ ಮೇಲೆ ಒಂದು ಮಗು ಹುಟ್ಟುತ್ತೆ ಅನ್ಕೊಳ್ಳಿ, ನಾವೆಲ್ಲ ಏನ್ ಅನ್ಕೊಂತೀವಿ, ಪಾಪ ಮಗು ಹತದೃಷ್ಟ ಮಗು, ಅದಕ್ಕೆ ಅದೃಷ್ಟ ಇಲ್ಲ. ನೋಡಿ, ಸಾವುಕಾರ ಮೇಲೆ ಒಂದು ಮಗು ಹುಟ್ಟಿದೆ ಅಂತ, ಅದು ಬಹಳ ಲಕ್ಕಿ ಅನ್ಕೊಂತೀವಿ ಅಲ್ವಾ? ಜನರಲ್ ಆಗಿ ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡಿ, ಈ ಮಗುಗೆ ಇನ್ನೂ ಬೇಜಾನು ಕಿಕ್ಗಳಿದ್ದಾವೆ. ಒಂದು ಸೈಕಲ್ ತೊಡ್ರೆ ಒಂದು ಖುಷಿ ಸಿಗುತ್ತೆ ಮಗುಗೆ, ಒಂದೇನೋ ಒಂದು ಬಟ್ಟೆ ಹಾಕೊಂಡು ಒಂದು ಖುಷಿ ಇದೆ ಮಗುಗೆ ಅಲ್ವಾ? ಒಂದು ಒಳ್ಳೆ ಊಟ ಮಾಡೋದ್ರಲ್ಲಿ ಮಗು ಖುಷಿ ಇದೆ. ಯಾವುದಕ್ಕೆ? ಬಡತನದಲ್ಲಿ ಹುಟ್ಟಿರೋ ಮಗುಗೆ. ಆ ಕೋಟೇಶ್ವರಮಲ್ಲಿ ಹುಟ್ಟಿರೋ ಮಗುಗೆ ಎಲ್ಲ ತಗೋ ತಿನ್ನೋ ಎಲ್ಲ ಹಾಕಿ ಅವಕ್ಕೆ ಏನು ತಿಳಿದಿರಲ್ಲ ಅಲ್ವಾ? ಯಾವ್ದು ಅದೃಷ್ಟ ಮಗುಗೆ, ಯಾವ ಅದೃಷ್ಟ ಮಗುದು ಕರೆಕ್ಟಾಗಿ ಅನಲೈಸ್ ಮಾಡ್ರೆ ಎಲ್ಲವೂ ಕರೆಕ್ಟೇ. ಇಲ್ಲಿ ನಾವು ಅನ್ಕೊಂತೀವಿ ಅಷ್ಟೇ, ಅದು ಸರಿ ತಪ್ಪು. ಹೆಸರು ಮಾಡ್ರೆ ಅವರೆಲ್ಲ ಗ್ರೇಟು, ನಾವ್ ಹೆಸರು ಮಾಡಿಲ್ಲ, ಅದೆಲ್ಲ ಸುಳ್ಳು. ಆಕ್ಚುಲಿ ಎಲ್ಲರಿಗೂ ದೇವ್ರು ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲ ಖುಷಿಯಾಗಿರೋದು ಕಲ್ತ್ಕೊಬೇಕಷ್ಟೇ ನಾವು. ಇಲ್ಲ, ಇದು ಆಕ್ಚುಲಿ ನಮ್ಮ ಸೀರಿಯಲ್ ಅಲ್ಲೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಟ್ಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಮೆಗಾ ಸೀರಿಯಲ್. ಅದಕ್ಕೆ ಏನ್ ಜನಕ್ಕೆ ಏನ್ ಇಷ್ಟಪಡ್ತಾರೆ, ಏನ್ ಮಾಡಿದ್ರೆ ಇಂಥದ್ದು ಟ್ರೈ ಮಾಡಿಲ್ಲ ಅಂತಿಲ್ಲ, ಎಲ್ಲಾನು ಟ್ರೈ ಮಾಡಿ. ಎಲ್ಲ ಸಿನಿಮಾದಲ್ಲೂ ಅಷ್ಟೇ ನೋಡಿ, ಎಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಅದೊಂದು ಸಿನಿಮಾ ನೋಡ್ತಾರೆ, ಇದೊಂದು ಸಿನಿಮಾ ನೋಡ್ತಾರೆ, ಒಂದು 100 ಸಿನಿಮಾ ನೋಡ್ತಾರೆ. ಆ ಸಿನಿಮಾ ಅದರಿಂದ ಹಿಟ್ ಆಯ್ತು, ಇದು ಅನಲೈಸ್ ಮಾಡಿ ಅವ್ನು ಸಿನಿಮಾ ಮಾಡಕ್ ಹೋಗ್ತಾನೆ. ಬೇಕೇ ಇಲ್ಲ, ನನಗಿಷ್ಟ ಆದ್ ನಾನು ಮಾಡಿದ್ರೆ ಸಾಕು. ಆಕ್ಚುಲಿ ಆಟೋಮೆಟಿಕ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ. ನನ್ನ ಪ್ರಕಾರ ನಾನ್ ಫಸ್ಟ್ ಆಡಿಯನ್ಸ್ ಆಗ್ಬೇಕು. ಆಕ್ಚುಲಿ ನನಗೆ ಇದು ಇಷ್ಟ ಆಗ್ಬೇಕು, ಫಸ್ಟ್ ನನಗೆ ಖುಷಿ ಆಗ್ಬೇಕು, ಆಟೋಮೆಟಿಕ್ ಆಗಿ ಜನಕ್ಕೆ ಖುಷಿ ಆಗುತ್ತೆ ಅಂತ. ಆಗದೆ ಇದ್ರೆ ಅಟ್ಲೀಸ್ಟ್ ನನಗಾರ ಖುಷಿ ಆಯ್ತಲ್ಲ ಅಲ್ವಾ? ಇದು ನಾನು ಖುಷಿ ಪಡೆದೆ, ಜನಕ್ಕೂ ಖುಷಿ ಆಗಿದೆ. ಅಟ್ಲೀಸ್ಟ್ ಈ ಒಂದು ಸ್ವಾರ್ಥ ಇಟ್ಕೊಂಡು ಮಾಡ್ಬೇಕು. ನಾವೆಲ್ಲ ಎಂಜಾಯ್ಮೆಂಟ್ ಮಾಡ್ರೆ ತುಂಬಾ ಚೆನ್ನಾಗಿದೆ. ನೀವು ಮಾಡ್ತಾ ಇದ್ದೀರಾ, ನಿಮ್ ಸೀರಿಯಲ್ ತುಂಬಾ ಪಾಪ್ಯುಲರ್. ಸುಮ್ಮನೆ ಹೇಳ್ತೀರಾ ನೀವು? I love you. You must love me because I'm very, very bad.